ನಮ್ಮ ನಾಯಕರಾದಂತಹ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರನ್ನ ಎಲ್ಲಾ ಶಾಸಕರು ಮತ್ತು ಹಿರಿಯ ಸಚಿವರು, ಮಾಜಿ ಸಚಿವರುಗಳಾದಂತ ಎಲ್ಲರೂ ಒಗ್ಗೂಡಿ ಇವತ್ತು ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರನ್ನ ಮುಖ್ಯಮಂತ್ರಿ ಅಂತೇಳಿ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡಿ ಮುಂದಿನ ಮುಖ್ಯಮಂತ್ರಿ ಅಂತೇಳಿ ಏನು ಘೋಷಣೆ ಮಾಡಿದ್ದಾರೆ. ಇವತ್ತು ನಮಗೆ ನಿಜವಾಗ್ಲೂ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಹಾಗಾಗಿ ನಾವು ಇವತ್ತು ಬಳ್ಳಾರಿಯಲ್ಲಿ ಎಲ್ಲ ನಮ್ಮ ಮೇಯರ್ ಆದಂತ ಗಾದೆಪ್ಪನವರು, ಆಂಜನೇಯನವರು ಮತ್ತು ವೆಂಕಟೇಶ್ ಹೆಗಡೆ ಅವರು, ವಿಷ್ಣು ಅವರು, ಶ್ರೀನಿವಾಸ್ ಅವರು ಇವರೆಲ್ಲರ ನೇತೃತ್ವದಲ್ಲಿ ಇವತ್ತು ಬೃಹತ್ ಬೈಕ್ ರ್ಯಾಲಿ ಮುಖಾಂತರ ಒಂದು ವಿಜೃಂಭಣೆಯಿಂದ ನಾವು ಡಿ.ಕೆ. ಶಿವಕುಮಾರ್ ಸಾಹೇಬರನ್ನ ಮುಖ್ಯಮಂತ್ರಿ ಆಗೋದಕ್ಕೆ ನಾವು ಖುಷಿಯಿಂದ ಇವತ್ತು ಪಟಾಕಿ ಸಿಡಿಸಿ ಒಂದು ಸಿಹಿ ಹಂಚಿ ಮತ್ತೆ ದುರ್ಗಮ್ ಗುಡಿ ಹತ್ರ ದುರ್ಗಮ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಸಲ್ಲಿಸೋರ ಮೂಲಕ ನಾವು ಒಂದು ಮುಖ್ಯಮಂತ್ರಿ ಆಗತಕ್ಕಂತ ನಮ್ಮ ನಾಯಕರಾದಂತಹ ಶಿವಕುಮಾರ್ ಸಾಹೇಬರಿಗೆ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ಇವತ್ತು ಏನು ನಮ್ಮ NSUI ಇಂದ ಸಾಮಾನ್ಯ ಕಾರ್ಯಕರ್ತರಾಗಿ ಮತ್ತು ಯೂತ್ ಕಾಂಗ್ರೆಸ್ ಆಗಿ ಈಗ MLA ಶಾಸಕರಾಗಿ ಮತ್ತು ಮಂತ್ರಿಯಾಗಿ ಇವತ್ತು ಮುಖ್ಯಮಂತ್ರಿಯಾಗಿ ನಾಳೆ ಏನು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ಸಾಮಾನ್ಯ ಕಾರ್ಯಕರ್ತರಿಗೆ ಇದೊಂದು ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ನಮಗೆ ಎಲ್ಲ ಇನ್ಸ್ಪೈರ್. ಯಾಕಂದ್ರೆ NSUI ಇಂದ ಹಿಡಿದು ಇಲ್ಲಿವರೆಗೂ ಬಂದಿರೋದ ಮೊದಲನೇ ವ್ಯಕ್ತಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕಂದ್ರೆ ನಾನು ಈಗಾಗಲೇ ಸುಮಾರು 30 ವರ್ಷದಿಂದ ನೋಡ್ತಾ ಇದ್ದೀನಿ ಈ ಒಂದು ತಳಮಟ್ಟದಿಂದ, ಅಂದ್ರೆ NSUI ಸಂಘಟನೆಯಿಂದ ಯೂತ್ ಕಾಂಗ್ರೆಸ್ ಮತ್ತು ಏನು ಇವತ್ತು KPCC ಅಧ್ಯಕ್ಷರಾಗಿ ಮುಖ್ಯಮಂತ್ರಿಯಾಗಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಇವತ್ತು ಇಡೀ ದೇಶಕ್ಕೆ ಒಂದು ಡಿ.ಕೆ. ಶಿವಕುಮಾರ್ ಸಾಹೇಬರು ಮಾದರಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಹಾಗಾಗಿ ನಮ್ಮ ಶಿವಕುಮಾರ್ ಸಾಹೇಬರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಕಾರಣಭೂತರಾದಂತಹ ಸೋನಿಯಾ ಗಾಂಧಿ ಮೇಡಮ್ ಅವ್ರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, KC ವೇಣುಗೋಪಾಲ್ ಅವರಿಗೆ, ಸುರ್ಜೇವಾಲ ಅವರಿಗೆ, ಹೆಚ್ಚಾಗಿ ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಮತ್ತು ಶಾಶ್ವತ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರಿಗೆ ನಾವು ಬಳ್ಳಾರಿ ಜಿಲ್ಲೆ ಮುಖಾಂತರ ಅವರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ.